ನಾನಿವತ್ತು ನಿಮಗೆ ಶ್ರೀ ಕ್ಷೇತ್ರ ಸಾರದಹೊಳೆ ಹಳೆಕೋಟೆ ಹನುಮಂತ ದೇವರ ಸನ್ನಿಧಿಯಲ್ಲಿ ನಡೆದ ಧನುರ್ಮಾಸ ಕಾರ್ಯಕ್ರಮದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಧನುರ್ಮಾಸದಲ್ಲಿ ನಡೆದ 30 ದಿನಗಳ ಅಲಂಕಾರ ಫೋಟೋ, ಎರಡನೇದಾಗಿ ಪುಷ್ಪಾಭಿಷೇಕ, ಮೂರನೇದಾಗಿ ಸಿಂಹಾಳ ಅಭಿಷೇಕ, ನಾಲ್ಕನೇದಾಗಿ ಫಲಪಂಚಾಮೃತ ಅಭಿಷೇಕದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈಗ ನಾವು 30 ದಿನಗಳ ಅಲಂಕಾರದ ಫೋಟೋವನ್ನು ನೋಡ್ಕೊಂಡು ಬರೋಣ. ಈಗ ನಾವು ಪುಷ್ಪಾಭಿಷೇಕ ಮಾಡುವ ದೃಶ್ಯವನ್ನು ಕಣ್ತುಂಬಿಸಿಕೊಳ್ಳೋಣ. ಯಾವ ರೀತಿ ಪುಷ್ಪಾಭಿಷೇಕವನ್ನು ಮಾಡ್ತಾ ಇದ್ದಾರೆ ಅಂತ ನೀವು ಈ ವಿಡಿಯೋದಲ್ಲಿ ನೋಡ್ಬೋದು. ಎರಡನೇದಾಗಿ ಸಿಂಹಾಳ ಅಭಿಷೇಕ ದೃಶ್ಯ. ಈ ಸಿಂಹಾಳ ಅಭಿಷೇಕಕ್ಕೆ 7,000ಕ್ಕಿಂತಲೂ ಅಧಿಕ ಸಿಂಹಾಳ ಬಂದಿದೆ ಅಂತ ಹೇಳಲಾಗ್ತದೆ. ನೋಡಿ ಸಿಂಹಾಳ ಅಭಿಷೇಕ ಯಾವ ಥರ ಮಾಡ್ತಾ ಇದ್ದಾರೆ ಅಂತ ನಾವೀಗ ನೋಡ್ಬೋದು. ನೋಡಿ, ಇದೆಲ್ಲ ಸಿಂಹಾಳ ಅಭಿಷೇಕಕ್ಕೆ ಬಂದಿರುವಂಥ ಸಿಂಹಾಳಗಳು ಗಾಡಿಯಲ್ಲಿ ತುಂಬಿದ್ದಾರೆ. ಸಿಂಹಾಳದಲ್ಲಿರುವ ನೀರನ್ನು ತೆಗೆದು ಅಭಿಷೇಕವನ್ನು ಮಾಡ್ತಾ ಇದ್ದಾರೆ. ಈ ಎಲ್ಲ ದೃಶ್ಯ ನಮಗೆ ಕಾಣಲಿಕ್ಕೆ ಸಿಗುವುದು 3 ರಿಂದ 5 ಗಂಟೆ ಒಳಗಡೆ. ಧನುರ್ಮಾಸದಲ್ಲಿ ಮಾತ್ರ ಈ ಒಂದು ದೃಶ್ಯವನ್ನು ಕಾಣಲಿಕ್ಕೆ. ಈಗ ನಾವು ಫಲಪಂಚಾಮೃತ ಅಭಿಷೇಕದ ದೃಶ್ಯವನ್ನು ನೋಡೋಣ. ಫಲಪಂಚಾಮೃತ ಅಭಿಷೇಕಕ್ಕೆ 300 ಲೀಟ್ರ್ ಹಾಲು ಬಂದಿದೆ ಅಂತ ಹೇಳಿದರು. ನೋಡಿ, 300 ಲೀಟ್ರ್ ಹಾಲಿನ ಅಭಿಷೇಕವನ್ನು ಯಾವ ರೀತಿ ಮಾಡ್ತಾ ಇದ್ದಾರೆ ಅಂತ. ಅಭಿಷೇಕಕ್ಕೆ ಬಳಸಲಾಗಿರುವಂಥ ಹಾಲು ಶುದ್ಧ ಹಸುವಿನ ಹಾಲು ಅಂತ ಹೇಳಲಾಗ್ತದೆ. ಯಾವುದೇ ರೀತಿ ಪ್ಯಾಕೆಟ್ ಹಾಲನ್ನ ಯೂಸ್ ಮಾಡೋದಿಲ್ಲ. ನಂತರ ಜೇನುತುಪ್ಪವನ್ನು ಅಭಿಷೇಕ ಮಾಡ್ತಾ ಇದ್ದಾರೆ. ಆಮೇಲೆ ಸಕ್ಕರೆಯನ್ನು ಹಾಕ್ತಾ ಇದ್ದಾರೆ. ನೋಡಿ, ಆಂಜನೇಯ ಸ್ವಾಮಿ ಈಗ ಆರತಿ ಮಾಡ್ತಾ ಇದ್ದಾರೆ. ಆಂಜನೇಯ ಸ್ವಾಮಿಗೆ ಆರತಿ ಮಾಡಿದ ಮೇಲೆ ಈಗ ಮತ್ತೆ ಹಣ್ಣಿನ ಅಭಿಷೇಕವನ್ನು ಮಾಡ್ತಾ ಇದ್ದಾರೆ. ಈ ಒಂದು ದೃಶ್ಯ ನಮಗೆ ನೋಡಬೇಕಂದ್ರೂ ಸಿಗೋದು ತುಂಬ ಕಷ್ಟ. ಯಾಕಂದರೆ ಈ ದೃಶ್ಯ ನಡೆಯೋದು ಬೆಳಿಗ್ಗೆ 3 ರಿಂದ 5 ಗಂಟೆ ಒಳಗಡೆ, ಪೂಜೆ ಆಗುವ ಒಳಗಡೆ ಆಗ್ತದೆ. ಈಗ ಅರಿಶಿಣದ ಅಭಿಷೇಕವನ್ನು ಮಾಡ್ತಾ ಇದ್ದಾರೆ ಆಂಜನೇಯ ಸ್ವಾಮಿಗೆ. ನೋಡಿ, ಅರಿಶಿಣ ಅಭಿಷೇಕವನ್ನು ಯಾವ ರೀತಿ ಮಾಡ್ತಾ ಇದ್ದಾರೆ ಅಂತ. ಈ ಎಲ್ಲ ಕಾರ್ಯಕ್ರಮವನ್ನು ಮಾಡ್ತಾ ಇರೋದು ಪ್ರಧಾನ ಅರ್ಚಕರಾದಂಥ ಲೋಹಿತ್ ಭಟ್ರು. ಫಲಪಂಚಾಮೃತ ಅಭಿಷೇಕವನ್ನು ಆಂಜನೇಯ ಸ್ವಾಮಿಗೆ ಯಾವ ರೀತಿ ಮಾಡಿದ್ದಾರೆ ಅಂತ ನಾವು ದೇವಸ್ಥಾನದ ಒಳಗಡೆಯ ವೀಕ್ಷಣೆಯಿಂದ ನೋಡ್ಬೋದು. ನೋಡಿ, ಯಾವ ರೀತಿ ಹಣ್ಣುಗಳನ್ನು ಇಟ್ಟು ಆಂಜನೇಯ ಸ್ವಾಮಿಗೆ ಅಭಿಷೇಕವನ್ನು ಮಾಡಿದ್ದಾರೆ. ಅಲಂಕಾರ ನಡೀತಿರುವ ಸಮಯದಲ್ಲಿ ಹೊರಗಡೆ ಭಜನಾ ಕಾರ್ಯಕ್ರಮ ಕೂಡ ನಡೀತಾ ಇರ್ತದೆ. ಈಗ ನಾವು ಸ್ವಲ್ಪ ಹೊತ್ತು ಆರತಿಯ ದೃಶ್ಯವನ್ನು ನೋಡೋಣ. ದೇವಲಕ್ಷ
ஒன்பத்தா மறுபடியே ஒருத்தம் மருகேடாய் பெத்தம் மேல் கடந்த விருந்து நீ கொத்தேங்கள் கொள்ளாமல் போகாத எத்தை கொள்வார் என்று காண் கோவிந்தா எத்தேக்கம் ஏழேழ விருவிக்கும் ஒன்றோடொத்தோரையாமோ உனக்கே நாம் செய்வோம் மத்தேங்கள் காமங்கள் மாத்தேலோர் அன்பாவாய் பொங்க கடலடைந்த மாதவனே கேசவனே திங்கள் திருவாத்தி சந்தியரா சந்தரஞ்சி அங்கப்பறை உள்ளவாத்தே அணிபுறவை பங்கரியல் தண்டரியல் பட்டரவிரான் கோதேசன்னா சங்கள் தமிழ் மாலை ஒப்பதம் தப்பாமே இங்க பரிசிறப்பா ஏழ்வரெண்டு மாழ்வரேத்தோள் சங்கள் திருமாத்தை செல்வ திருமாலாய் எங்கம் திருவள் வெத்தே எம்பெரும் பாவாய் வங்க கடலகடைந்த மாதவனே கேசவனே திங்கள் திருமாத்தை சந்தியரா சந்தனஞ்சி அங்கப்பறை உண்டவார்த்தே அணிபுறவை வங்கரியல் தண்டரியல் வட்டரவிரான் கோதேசன்னா சங்கள் தமிழ் மாலை ஒப்பதம் தப்பாமே இங்க பரிசிறப்பா ஏழ்வரெண்டு மாழ்வரேத்தோள் சங்கள் திருமாத்தை செல்வ திருமாலாய் எங்கம் திருமணல் வெத்தே எம்பெரும் பாவான் ஓம் வல்லாண்ட 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 வரகோ संकट शास्त्र जनों के संकट क्षण में दूर करे ओम जय जगदीश हरे ಧನುರ್ಮಾಸ ಕಾರ್ಯಕ್ರಮಕ್ಕೆ ಎಷ್ಟು ಜನ ಸೇರಿದ್ರು ಅಂತ ನೀವು ವಿಡಿಯೋದಲ್ಲಿ ನೋಡ್ಬೋದು. ಎಲ್ಲರೂ ಬೆಳಗ್ಗೆ ಎದ್ದು ಬಿಳಿ ವಸ್ತ್ರವನ್ನು ಧರಿಸಿ, ಪುರುಷರು ಬಿಳಿ ವಸ್ತ್ರವನ್ನು ಧರಿಸಿ ಬರ್ತಾರೆ. ಮಹಿಳೆಯರು ಕೂಡ ಹಾಗೆ ಬಿಳಿ ಸೀರೆಯನ್ನು ಉಟ್ಟು ದೇವರ ಕೃಪೆಗೆ ಪಾತ್ರರಾಗ್ತಾರೆ. ಒಳಗಡೆ ಫುಲ್ಲಾಗಿ, ಹೊರಗಡೆ ಕೂಡ ಜನ LED ನೋಡ್ತಾ ಇದ್ದಾರೆ ಸೀನ್, ಅಷ್ಟು ಜನ ಸೇರ್ತಾರೆ. ಈ ಒಂದು ಧನುರ್ಮಾಸ ಕಾರ್ಯಕ್ರಮದಲ್ಲಿ ಒಂದು ಹಬ್ಬದ ವಾತಾವರಣವೇ ಸೃಷ್ಟಿಯಾಗಿದೆ ಅಂತ ಹೇಳ್ಬೋದು. ಧನುರ್ಮಾಸ ಕಾರ್ಯಕ್ರಮದಲ್ಲಿ ಪ್ರತಿನಿತ್ಯ ಕೂಡ ಉಪಹಾರದ ವ್ಯವಸ್ಥೆಯನ್ನು ಮಾಡ್ತಾರೆ. ನೋಡಿ ತಿಂಡಿ. ಅಂದ್ಕೊಳ್ತೀನಿ ನಾನು ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಶ್ರೀರಾಮ್, ಜೈ ಆಂಜನೇಯ.